ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, 1200 ವರ್ಷಗಳಿಗಿಂತ ಪುರಾತನವಾದ ಭಕ್ತರ ಕಷ್ಟಗಳನ್ನು ಪವಾಡೋಪಾದಿಯಲ್ಲಿ ಪರಿಹರಿಸುತ್ತಿರುವ ಶ್ರೀ ಪ್ರಸನ್ನ ಗಂಗಾಧರೇಶ್ವರ ಮತ್ತು ಶ್ರೀ ಪಾರ್ವತಿಯಮ್ಮನವರ ದೇವಾಲಯವನ್ನೊಮ್ಮೆ ನೋಡೋಣ ಬನ್ನಿ. ಸುಮಾರು 80 x 100 ಅಡಿಗಳ ಜಾಗದಲ್ಲಿ ಈ ಎರಡು ದೇವಾಲಯಗಳನ್ನು ಬೇರೆ ಬೇರೆಯಾಗಿ ನಿರ್ಮಿಸಲಾಗಿದೆ. ಪಾರ್ವತೀ ದೇವಿಯ ಆಲಯದ ನೈಋತ್ಯ ಭಾಗಕ್ಕೆ ಹೊಂದಿಕೊಂಡಂತೆ ಉತ್ತರದಲ್ಲಿ ಭಕ್ತರು ನಾಗದೋಷಗಳ ಪರಿಹಾರಕ್ಕಾಗಿ ಪ್ರತಿಷ್ಠಾಪಿಸಿರುವ ನಾಗರ ಕಲ್ಲುಗಳ ಜೋಡಣೆ ಬಹಳ ಆಕರ್ಷಕವಾಗಿ ಕಾಣುತ್ತದೆ. ಗಂಗಾಧರೇಶ್ವರ ಸ್ವಾಮಿಯ ದೇವಾಲಯಕ್ಕೆ ಹೊಂದಿಕೊಂಡಂತೆ ಉತ್ತರಕ್ಕೆ ಪಾರ್ವತೀ ದೇವಿ ಅಮ್ಮನವರ ದೇವಾಲಯವು ಇರುತ್ತದೆ. ಗರ್ಭಗುಡಿ, ಸುಖನಾಸಿ, ಮುಖಮಂಟಪವನ್ನು ಹೊಂದಿದ್ದು ಗರ್ಭಗುಡಿಯಲ್ಲಿ ಶ್ರೀ ಪಾರ್ವತೀ ದೇವಿಯ ಚೋಳರ ದ್ರಾವಿಡ ಶೈಲಿಯ ಅತೀ ಸುಂದರವಾದ ಮನೋಹರವಾದ ವಿಗ್ರಹವಾಗಿದ್ದು ಕಣ್ಣು ಮನಸೆಳೆಯುತ್ತದೆ. ಅಲ್ಲದೆ ಭಕ್ತಿ ಭಾವ ಉಕ್ಕಿ ಬರುವಂತೆ ಮಾಡುತ್ತದೆ. ನೋಡುತ್ತಿದ್ದರೆ ಮೈಮರೆತು ನಿಂತು ಬಿಡುತ್ತೇವೆ. ಶ್ರೀ ಪಾರ್ವತೀ ದೇವಿಯ ಗರ್ಭಗುಡಿಯ ಪಕ್ಕದಲ್ಲಿ ಮತ್ತೊಂದು ಗರ್ಭಗೃಹವಿದ್ದು ಸುಂದರವಾದ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿದ್ದಾರೆ. ಎದುರಲ್ಲಿ ಮುದ್ದಾದ ಸುಂದರವಾದ ನಂದಿಯನ್ನು ಪ್ರತಿಷ್ಠಾಪಿಸಿದ್ದು ಇದು ಸಹ ಭಕ್ತಿ ಭಾವ ಹುಕ್ಕಿ ಬರುವಂತೆ ಶಿವನನ್ನೇ ದಿಟ್ಟಿಸಿ ನೋಡುತ್ತಿರುವಂತೆ ಕಂಡುಬರುತ್ತದೆ. ಶ್ರೀ ಪಾರ್ವತಿಯಮ್ಮನವರ ದೇವಾಲಯಕ್ಕೆ ಹೊಂದಿಕೊಂಡಂತೆ ದಕ್ಷಿಣಕ್ಕೆ ಶ್ರೀ ಪ್ರಸನ್ನ ಗಂಗಾಧರೇಶ್ವರ ಸ್ವಾಮಿಯ ದೇವಾಲಯವಿರುತ್ತದೆ. ದೇವಾಲಯವು ಪೂರ್ವಾಭಿಮುಖವಾಗಿದ್ದು ಮುಂಭಾಗ ಗರುಡುಗಂಬವನ್ನು ಹೊಂದಿರುತ್ತದೆ. ಒಳ ಒಕ್ಕರೆ ಪ್ರಧಾನ ಗರ್ಭಗುಡಿ, ಎಡ ಬಲಗಳಲ್ಲೊಂದು ಉಪ ಗರ್ಭಗುಡಿಗಳಿರುತ್ತವೆ. ಸುಖನಾಸಿ, ಮುಖಮಂಟಪವಿರುತ್ತದೆ. ಈ ದೇವಾಲಯದ ಕಂಬಗಳು ವಿಭಿನ್ನ ರೀತಿಯಲ್ಲಿ ಕೆತ್ತಲಾಗಿದೆ. ಪ್ರಧಾನ ಗರ್ಭಗೃಹದಲ್ಲಿ ಅತಿ ಸುಂದರವೂ ಮನೋಹರವಾದ ಶ್ರೀ ಪ್ರಸನ್ನ ಗಂಗಾಧರೇಶ್ವರ ಸ್ವಾಮಿಯನ್ನು ಪ್ರತಿಷ್ಠಾಪಿಸಲಾಗಿದೆ. ಬಲಭಾಗದ ಉಪ ಗರ್ಭಗೃಹದಲ್ಲಿ ಕಣ್ಮನ ಸೆಳೆಯುವ ಶ್ರೀ ವಿಷ್ಣುದೇವಿ ಭೂದೇವಿಯರು ಒಟ್ಟಿಗೆ ಇರುವಂತೆ ಒಂದು ಶಿಲೆಯಲ್ಲಿ ನಿರ್ಮಿಸಲಾಗಿದೆ. ಎಡಭಾಗದಲ್ಲಿರುವ ಮತ್ತೊಂದು ಉಪಗ್ರಹದಲ್ಲಿ ತುಂಬ ಸುಂದರವಾದ ಗಣೇಶನನ್ನೂ ನಿರ್ಮಿಸಲಾಗಿದೆ. ಇದು ಸುಖನಾಶಿಯಲ್ಲಿ ಬಲಭಾಗ 2 ಗುಡಿಗಳನ್ನು ಮತ್ತು ಎಡಭಾಗ 2 ಗುಡಿಗಳನ್ನು ನಿರ್ಮಿಸಿ 4 ಗುಡಿಗಳಲ್ಲೂ ಒಂದೇ ರೀತಿ ಇರುವ ಶಿವಲಿಂಗಗಳನ್ನು ನಿರ್ಮಿಸಲಾಗಿದೆ. ಪ್ರಸನ್ನ ಗಂಗಾಧರೇಶ್ವರ ಸ್ವಾಮಿಯು ಸೇರಿದಂತೆ 5 ಲಿಂಗಗಳಿಂದ ಕೂಡಿದ ಪಂಚಲಿಂಗ ಸಂಗಮವಾಗಿದೆ. ಎಲ್ಲ ಲಿಂಗಗಳು ಒಂದೇ ಥರವಿದ್ದು ತುಂಬ ವಿಶಿಷ್ಟತೆಯಿಂದ ಕೂಡಿರುತ್ತವೆ. ಸುಖನಾಶಿಯಲ್ಲಿ ನವಗ್ರಹಗಳ ಸಮುಚ್ಚಯವನ್ನು ನಿರ್ಮಿಸಲಾಗಿದೆ. ಈ ದೇವಾಲಯವು ಚೋಳರ ದ್ರಾವಿಡ ಶೈಲಿಯಲ್ಲಿ ತುಂಬ ಸುಂದರ ಮನೋಹರವಾಗಿ ಮನೋಜ್ಞವಾಗಿ ನಿರ್ಮಿಸಲಾಗಿದೆ. ಚೋಳರು ವಿಷ್ಣು ಭಕ್ತರಾಗಿದ್ದು ಇವರು ಎಲ್ಲೇ ದೇವಾಲಯ ನಿರ್ಮಿಸಿದರೋ ದ್ರಾವಿಡ ಶೈಲಿಯಲ್ಲಿ ವಿಷ್ಣು ದೇವಾಲಯಗಳನ್ನು ನಿರ್ಮಿಸುತ್ತಿದ್ದರು. ಇಲ್ಲೂ ಸಹ ಮೊದಲು ಲಕ್ಷ್ಮೀಕಾಂತ ದೇವಾಲಯ ನಿರ್ಮಿಸಿದರೆಂದು ತಿಳಿದುಬರುತ್ತದೆ. ಲಕ್ಷ್ಮೀಕಾಂತ ದೇವಾಲಯವನ್ನು ನಿರ್ಮಿಸಿದವರಿಗೆ ಕನಸಿನಲ್ಲಿ ಶ್ರೀ ಪ್ರಸನ್ನ ಗಂಗಾಧರೇಶ್ವರನು ಕಾಣಿಸಿಕೊಂಡು, ನೀನು ಲಕ್ಷ್ಮೀಕಾಂತ ದೇವಾಲಯದ ಮುಂಭಾಗ ಸ್ವಲ್ಪ ದೂರದಲ್ಲಿ ಶ್ರೀ ಪ್ರಸನ್ನ ಗಂಗಾಧರೇಶ್ವರ ಮತ್ತು ಶ್ರೀ ಪಾರ್ವತೀ ದೇವಿ ಅಮ್ಮನವರ ದೇವಾಲಯಗಳನ್ನು ನಿರ್ಮಿಸು ಎಂದು ತಿಳಿಸಿ ಶ್ರೀ ಪ್ರಸನ್ನ ಗಂಗಾಧರೇಶ್ವರ ಸ್ವಾಮಿಯು ಕಾಣದಾದನು. ಆಗ ಅವನು ಶ್ರೀ ಗಂಗಾಧರೇಶ್ವರ ಮತ್ತು ಪಾರ್ವತೀ ದೇವಿ ಅಮ್ಮನವರ ದೇವಾಲಯವನ್ನು ಕಟ್ಟಿಸಿ ಗಂಗಾಧರೇಶ್ವರ ಗರ್ಭಗೃಹದ ಪಕ್ಕದಲ್ಲಿ ಉಪ ಗರ್ಭಗೃಹಗಳನ್ನು ನಿರ್ಮಿಸಿ ಶ್ರೀ ವಿಷ್ಣು, ಶ್ರೀದೇವಿ, ಭೂದೇವಿಯರನ್ನು ಪ್ರತಿಷ್ಠಾಪಿಸಿದನು. ಶಿವ ಮತ್ತು ವಿಷ್ಣುವಿಗೆ ಒಂದೇ ದೇವಾಲಯದಲ್ಲಿ ಪ್ರತಿಷ್ಠಾಪಿಸಿ ಪೂಜಿಸುವಂತೆ ವ್ಯವಸ್ಥೆ ಮಾಡಲಾಗಿದೆ. ವಿಶೇಷವಾಗಿ ಮದುವೆಯಾಗದ ಕನ್ಯೆಯರು ಅಥವಾ ವರರು ಶ್ರೀ ಪಾರ್ವತೀ ದೇವಿಯನ್ನು ಭಕ್ತಿಯಿಂದ ಪೂಜಿಸಿ ಬೇಡಿದ್ದೇ ಆದರೆ ಶ್ರೀ ಪಾರ್ವತಿ ಸ್ವಯಂವರ ಯಾಗ ಮಾಡಿದ ಪುಣ್ಯ ಫಲ ಪ್ರಾಪ್ತಿಯಾಗಿ ಒಂದೇ ವರ್ಷದಲ್ಲಿ ವಿವಾಹ ಕೂಡಿ ಬರುತ್ತದೆ ಎಂದು ತಿಳಿಸಲಾಗಿದೆ.
ದೇವಾಲಯಕ್ಕೆ ತುಮಕೂರು ನಗರವಲ್ಲದೆ ಕರ್ನಾಟಕ ರಾಜ್ಯಾದ್ಯಂತ ಮೂಲೆ ಮೂಲೆಯಲ್ಲೂ ಭಕ್ತರನ್ನು ಹೊಂದಿದ್ದು ಈ ದೇವಾಲಯಕ್ಕೆ ಸಂತಾನ, ಮದುವೆ, ನ್ಯಾಯಾಲಯದ ವ್ಯಾಜ್ಯ, ಸಂಸಾರ ಕಲಹ, ಭೂ ವ್ಯವಹಾರ, ಮನೆ, ಅನೇಕ ಕಷ್ಟಗಳನ್ನು ಹೊತ್ತು ಬರುತ್ತಾರೆ. ಎಲ್ಲ ಕಷ್ಟಗಳನ್ನು ಶ್ರೀ ಪ್ರಸನ್ನ ಗಂಗಾಧರೇಶ್ವರ ಮತ್ತು ಪಾರ್ವತಿ ದೇವಿ ಅಮ್ಮನವರು ಪರಿಹರಿಸುತ್ತಾರೆ ಎಂದು ನಂಬಲಾಗಿದೆ. ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಉತ್ತಮ ಮಾಹಿತಿಯೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆವಿಗೂ ಎಲ್ಲರಿಗೂ ಧನ್ಯವಾದಗಳು. ನೀವಿನ್ನು ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ. ಧನ್ಯವಾದಗಳು.